ದಾವಣಗೆರೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ ಸಾವಿರಾರು ಜನ ಹಿಂದೂಗಳಿಗೆ ಕೆಲಸ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ 106 ದೇವಸ್ಥಾನಗಳು ಮಾಡಿದ್ದಾರೆ. ಇಂಡಸ್ಟ್ರಿಗಳು ಹೊರ ದೇಶಕ್ಕೆ ಹೋಗಿ ಇಂಡಸ್ಟ್ರಿಗಳನ್ನ ಹೊಸ ತಿಳ್ಕೊಂಡ್ಬಂದು ಯುವಕರಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಕೆಲವರು ಲೋನ್ ಕೊಡ್ತಾರೆ, ಕೆಲವರು ತಾವೇ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ. ಅಂತರ ಬಗ್ಗೆ ಇವನು ಹರೀಶ್ ಮಾತಾಡೋದು ಇದನ್ನು ಖಂಡನೆ. ಇವತ್ತು ದಾವಣಗೆರೆಯಲ್ಲಿ ಅವಾಗ ಗಲಾಟೆ ಎಬ್ಸಿ ಊರೆಲ್ಲ ಹಾಳಾಗಿ ವ್ಯಾಪಾರಗಳೆಲ್ಲ ದುರ್ಗ ರಾಣಿಬೆನ್ನೂರಿಗೆ ಹೋಗಿತ್ತು. ಅಂತ ಟೈಮ್ನಲ್ಲಿ ಕೂಡ ಕಲ್ಲೇಶ್ವರ ಮಿಲ್ನಲ್ಲಿ ಪೊಲೀಸರಿಗೆ ಹಾಗೂ ಸುತ್ತಮುತ್ತ ಏರಿಯಾದವರಿಗೆಲ್ಲ ಕಿಟ್ಗಳನ್ನು ಕೊಟ್ಟರು. ಅದು ಅಲ್ಲಿ ಯಶವಂತರಾವ್ಗೂ ಗೊತ್ತು. ಅವರದಾದ್ಮೇಲೆ ಹಿಂದೂಗಳಿಗೆ ಏನೇನು ಪ್ರಾಬ್ಲಮ್ ಆಗ್ತಾ ಅವಾಗ ಏನು ಸೈಡ್ ನಮ್ಮ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯಿಂದ ಕಿಟ್ಗಳು ಕೊಡೋದ್ರ ಜೊತೆಗೆ ಸೈಟ್ಗಳನ್ನು ಕೊಟ್ಟರು. ಅವಾಗ ಇವ್ರು ಏನು ಮಾಡಿಲ್ಲ. ಇವರೆಲ್ಲ ಎಲ್ಲರನ್ನ ಏನ್ ಮಾಡ್ತಾರೆ, ಒಂದೊಂದು ಜಾತಿ ಧರ್ಮ ಎತ್ಕಟ್ಟೋದು, ಗಲಾಟೆ ಎಪ್ಸೋದು, ಊರ ಅಭಿವೃದ್ಧಿ ಹಾಳು ಮಾಡೋದು. ಅದ್ರ ಮೂಲಕವಾಗಿ ಯಾವ್ದೋ ಬಡ OBC ಮಕ್ಕಳು ಬಡ ಮಕ್ಕಳನ್ನ ಇವತ್ತು ಹಿಡ್ಕೊಂಡೆ ಅವರಿಗೆ ತಲೆ ಕೆಡಿಸಿ ಏನಾರ ಮಾಡಿ ಅವ್ರ ಮೇಲೆ 5 ಲಕ್ಷ ಕೊಡ್ರಿ 10 ಲಕ್ಷ ಮೆರವಣಿಗೆ ಮಾಡೋದು. ಈ ಕೆಲಸ ಹಳೆಯಲ್ಲ ತಾನೆ, ಜನ ಅಲ್ಲ ಇವ್ರ ಬಗ್ಗೆ ಏನೋ ಗೊತ್ತಿದೆ. ಆಗ್ಲಲ್ಲ ಅದನ್ನ ಊರು ಹಾಳು ಮಾಡೋ ಅಗತ್ಯ ಇಲ್ಲ. ಪಾಪ ಅದ್ರ ಜೊತೆಗೆ ದಾವಣಗೆರೆ ಬೆಂಕಿ ಹಚ್ಚ ಕೆಲಸ ಬಿಡ್ಲಿ, ಅಭಿವೃದ್ಧಿ ನಮ್ಮ ಜೊತೆಗಿರ್ಲಿ. ಅದ್ರ ಜೊತೆಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮೆಂಟಲ್ ಹಾಸ್ಪಿಟ್ಲ್ಗೂ ಸೇರ್ಸ್ಕೋಬೇಕು ಅಂತ ಕೇಳ್ಕೊಂತೀವಿ. ಅದ್ರ ಜೊತೆಗೆ ಸತೀಶ್ ಪೂಜಾರಿ ಬಗ್ಗೆ ಭಾರಿ ಮಾಡಿದಾರೆ. ಏನು ಮಾಡೋದು ಬೇಡ, ಇವ್ರು ಅವ್ರ ಮಗನ್ನ BP ಹರೀಶ್ ಅವ್ರ ಮಗನ್ನ ಸತೀಶ್ ಪೂಜಾರಿ ಮಾತಾಡೋದಂಗೆ ಒಂದ್ 4-5 ಕಡೆ ಮಾತಾಡ್ಸಕ್ ಆಗ್ತಿರಿ ಸಾಕು. ಅವ್ನು ದುಡಿಮೆಗೆ ಹಚ್ಬಿಟ್ಟಿದ್ದಾನೆ ಚೆನ್ನಾಗಿ. BP ಹರೀಶ್ ಅವ್ರ ಮಗನಿಗೆ ಒಳ್ಳೆ ದುಡಿಮೆಗೆ ಹಚ್ಚಿ ಬೋರ್ಡ್ಗಳು ಅವು ದುಡಿಮೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಆರಾಮದ. ಇವ್ರು ಸಣ್ಣ ಬಡ ಮಕ್ಕಳಿಗೆ ಇವರಿಗೆ ಹಚ್ಚಿ ಇವತ್ತು ಊರಾಗ ಬೆಂಕಿ ಸತೀಶ್ ಪೂಜಾರಿ ಮೇಲೆ ಭಾರಿ ಕಳಕಳೆ ಅವರಿಗೆ. ಆ ಕಳಕಳೆ ಇರೋದ್ರಿಂದ ಅವ್ರ ಮಗನ್ನ ಇವನ್ ಏನ್ ಮಾತಾಡಿದ್ರು ಅದೇ ಟೈಪ್. ಸತೀಶ್ ಪೂಜಾರಿ ಯಾವ ಟೈಪ್ ಎಲ್ಲೆಲ್ಲಿ ಯಾವ್ದೋ ಧರ್ಮದ ಬಗ್ಗೆ ಮೆರವಣಿಗೆಗಳಲ್ಲಿ ಇನ್ನೊಂದು ಅಭಾಸ್ ಮಾತಾಡ್ತಾನಲ್ಲ ಕೆಲವು ಹಗುರವಾಗಿ, ಆ ಟೈಪ್ ಮಾತಾಡಕ್ ಕೇಳಿ. ಬೇರೆ ಬಡ ಮಕ್ಕಳನ್ನ OBC ಮಕ್ಕಳನ್ನ ಹಿಂದುಳಿದ ಮಕ್ಕಳನ್ನ ಅವ್ರ ಮೇಲೆ ಎತ್ಕಟ್ಟೋದು, ಊರಾಗ ಗಲಾಟೆ ಎಬ್ಸೋದು ಇವೆಲ್ಲ ಬಿಟ್ಟು ಬಿಡ್ಬೇಕು. ಹರೀಶ್ ಇಂಥವೆಲ್ಲ ಮಾತಾಡಿದ್ರೆ ಅವ್ರ ಮಕ್ಕಳನ್ನ ದಯವಿಟ್ಟು ಕರ್ಕೊಂಬಂದು ಫೀಲ್ಡಿಗೆ ಬಿಡ್ಬೇಕು ಅಂತೇಳಿ ನಾನು ಕೂಡ ಕೇಳ್ಕೊಂತೀನಿ. ಇವತ್ತು ಬಾಯಾರ್ಕ BP ಹರೀಶ್ ಅಂತೇಳಿ ನಾನು ಹೇಳ್ದೆ, ವಿಜೇಂದ್ರನೇ ಹೇಳೇನೆ. ಅವನ ಬಗ್ಗೆ ನಾವು ಮಾತಾಡಬಾರ್ದು ಅಂತಿದ್ರೆ ಮಾತಾಡ್ತಾರೆ, ಉತ್ತರ ಕೊಡ್ತಾರೆ. ತಪ್ಪಾಗುತ್ತೆ ಅನ್ನೋ ವಿಷಯ ನಾವು ಉತ್ತರ ಕೊಡ್ತಾ ಇದೀವಿ. ಯಾಕಂದ್ರೆ ನಾವು ಅಭಿವೃದ್ಧಿ ಮಾಡಕತ್ತಿ ಸಿದ್ದರಾಮಯ್ಯ 3,000 ಕೋಟಿಗೆ ಇಂಪ್ರೂವ್ ಮಾಡಿದ್ರೆ ಊರಾಗೆಲ್ಲ ಕೆಲಸ ಆಗ್ತಾ ಇದಾವೆ, ಗುಂಡಿಗಳು ಮುಚ್ತಾ ಇದಾವೆ, ರೋಡ್ಗಳು ಆಗ್ತಾ ಇದಾವೆ. ಅವನು ಒಟ್ಟು ಗಲಾಟೆ ಎಬ್ಸ್ಬೇಕು, ಊರಾಗ ದಾಂಧಲೆ ಎಬ್ಸ್ಬೇಕು, ಹಗುರ ಮಾತಾಡೋದು. ಇದನ್ನೆಲ್ಲ ಬಿಟ್ಬಿಡ್ಬೇಕು. ಈ ರೀತಿ ಇದೇ ರೀತಿ ಮಾಡ್ಕೊಂಡು ಅವ್ರು ಉತ್ತರ ಕೊಡಲ್ಲ, ನಾವೇ ಉತ್ತರ ಕೊಡ್ತೇವೆ. ಅವ್ರಿಗೆ ಅವ್ರು ಕೂಡ ನಮ್ಮ ಯೂತ್ ಕಾಂಗ್ರೆಸ್ ನಮ್ಮ ನಾವೇ ಉತ್ತರ ಕೊಡ್ತೀವಿ. ಈ ರೀತಿ ಊರಾಗ ಗಲಾಟೆ ಎಬ್ಸೋದು, ಬೆಂಕಿ ಹಚ್ಚೋದು ದಯವಿಟ್ಟು ಬಿಟ್ಟು ಹರಿಹರದ ಅಭಿವೃದ್ಧಿಗೆ ಯೋಚನೆ ಮಾಡಬೇಕು ಅಂತ ಕೇಳ್ಬೋದು. ಸತೀಶ್ ಪೂಜಾರಿ ಮತ್ತೆ ಅವ್ನು ಕೊಡ್ಲೇಬೇಕಲ್ಲಮ್ಮ. ಸತೀಶ್ ಪೂಜಾರಿಗ ಹಿಂದೂ ಮೆರವಣಿಗೆ ಏನ್ ಕೂಗ್ದ, ಒಂದ್ ಧರ್ಮದ ವಿರುದ್ಧ ಕೂಗ್ದ ಅಂತ ಅವ್ರು ಪೊಲೀಸ್ ಆಕ್ಷನ್ ತಗೊಂಡಿದ್ದಾರೆ. ಅವ್ನೇನ್ ತಪ್ಪು ಮಾಡ್ತಾನ, ನಾವ್ ಮಾಡ್ಲಿ, ಅವ್ರು ಮಾಡ್ಲಿ, ಅಯ್ಯೂಬ್ ಮಾಡ್ಲಿ, ದಿನೇಶ್ ಶೆಟ್ಟಿ ಮಾಡ್ಲಿ, ಅವನೇನ್ ತಪ್ಪು ಅಂತ ಆಗುತ್ತೆ ಅದು ಕಂಪ್ಲೇಂಟ್ ಕೊಡ್ತಾರೆ. ಯಾರು ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ಚಾರ್ಜ್ ತಗೊಂತಾರೆ. ಯಾರು ಸಚಿವರು ಹೇಳಲ್ಲ, ಅವತ್ತೇ ಹೇಳಿದೆ. ಅವ್ನು ಹೇಳಿರಪ್ಪ, ಅವ್ನು ಹೇಳ್ಬೋದು. ಅವನು ಹರೀಶ್ ಹೇಳ್ತಾರೆ, ಅವ್ರು ನಾವೇ ಮಾಡಕ್ಕೆ ಅವ್ರಿಗೆ ಉತ್ತರ ಕೊಡೋಕಂತ. ತಪ್ಪು ಮಾಡಿದ್ರೆ ಒಳಗೆ ಹೋಗ್ತಾರೆ, ತಪ್ಪು ಮಾಡ್ತಿದ್ರೆ ಹೊರಗೆ ಅಡ್ಡಾಡ್ತಾರೆ. ಅದು ಕಾನೂನು SP DC ನೋಡ್ಕೊಂತಾರೆ. ನಾವ್ ಯಾರಿಗೂ ಪ್ರೊಟೆಕ್ಷನ್ ಕೊಡಲ್ಲ, ಯಾರ ಬಗ್ಗೆನೂ ಅಪಾದನೆ ಮಾಡಲ್ಲ. ಯಾರ್ದು ತಪ್ಪು ಮಾಡಿದ್ರೆ ಒಳಗೆ ಹಾಕ್ರಿ. ಮುಲಾಜಿಂದ ಮಲ್ಲಣ್ಣ ಹೇಳಿದ್ರೆ ಅವ್ರು ಸ್ವಲ್ಪ ರೂಢ ಹೇಳ್ಯಾರ, ನಾವು ಇದೇ ವಿಷಯ ಹೇಳ್ತೀವಿ. ಮುಲಾಜಿಂದ ಒಳಗೆ ಹಾಕ್ರಿ. ತಪ್ಪು ಮಾಡಿದ್ರೆ ಅಯ್ಯೂಬ್ ಅಲ್ಲಿ ದಿನೇಶ್ ಮುಲಾಜಿಂದಂಗೆ ಕಾನೂನು. ದಾವಣಗೆರೆ ಯಾರು ಗಲಾಟೆ ಎಬ್ಸ್ಬೇಕು, ವಲಸೆ ಎಬ್ಸ್ಬೇಕು, ಏನಾರ ಮಾಡ್ಬೇಕು, ಜನಗಳ ಬಗ್ಗೆ ಇದ್ ಮಾಡ್ಬೇಕು ಅಂತ ಹತ್ತುವರೆ ಒಳಗೆ ನಾವು ಯಾವ ಪಕ್ಷದವರಾಗ್ಲಿ ಯಾವ ಧರ್ಮದವರಾಗಲಿ ನಾವು ಅಟ್ಯಾಕ್ ಹೋಗೋದು. ಮೊನ್ನೆ ಕಾನೂನು ಸಾಗರಕ್ಕೆ ಎಷ್ಟು ಜನ ಕಾಂಗ್ರೆಸ್ ನಾಯಕರು ಹೋದ್ರಿ ಅಂತ ನಾವು ಹೋಗಿದ್ವಿ, ಎಲ್ಲರೂ ಹೋಗಿದ್ವಿ. ಅಲ್ಲ ನಿಮ್ ಲೀಡರ್, ನಮ್ ಲೀಡರ್ ಯಾಕಂದ್ರೆ ಸರ್ಜನ್ ನಾವೆಲ್ಲ ಹೋದ್ ನಾವು ಲೀಡರ್ಲೇನೆ ಹಂಗಲ್ಲ ಸಚಿವರಲ್ಲ. ನಾವೆಲ್ಲ ಹೋಗಿದ್ವಿ, ಮುಖಂಡರುಗಳು ಹೋಗಿ ಮಾತಾಡಿ ನಾವದು ಪ್ರಚಾರ ಕೊಡಲ್ಲ ನಿಮಗೆ. ಅವ್ರು ಪ್ರಚಾರ ಕೊಡ್ತಾರೆ, ನಾವು ಕೊಡಲ್ಲ. ಹೊರ ಬಂದ್ರೆ ಅವ್ರಿಗೆ ಮಾತಾಡೋದು ಫೋಟೋ ಹೊಡೆದು ಈ ಕಾರ್ಯಕ್ರಮಗಳಿಗೆಲ್ಲ ಹೋಗಲ್ಲ, ಜನಗಳಿಗೆ ಸಾಂತ್ವನ ಹೇಳಲ್ಲ ಅಂತ ನಾವೆಲ್ಲ ಹೇಳ್ಬಂದು. ನಾವೆಲ್ಲ ಇರಿಸಲ್ಲ ಜವಾಬ್ದಾರಿ ಇರೋದ್ರೆ ಅವ್ರೇನು ಏನೇನ್ ಮಾಡ್ಬೇಕು ಅವ್ರ ದಾವಣಗೆರೆ ಸುವ್ಯವಸ್ಥೆ ಕಾನೂನು ಹೋಗಲ್ಲ ಅಂದ್ರೆ ನಾವೇನ್ ಕೇಳಲ್ಲ. ಹೋಗಲ್ಲ ಅಂದ್ರೂ ಹೋಗಲ್ಲ, ಅವ್ರಿಗೆ ಹೋಗ್ತಾರೆ. ನಾವೆಲ್ಲ ಹೋಗಲ್ವಲ್ಲ, ನೀವೇ ಮಾಡ್ತೀರ. ನಾವು ಮುಖಂಡಗಳೇ, ನಾವು ಪಕ್ಷದ ಮುಖಂಡ್ರೆ. ನಾವು ದಾವಣಗೆರೆ ಸುವ್ಯವಸ್ಥೆ ಕಾಪಾಡ್ಬೇಕು, ಕಾನೂನು ವ್ಯವಸ್ಥೆ ಕಾಪಾಡ್ಬೇಕು. ನಾವು ಯಾವ್ದು ಅವ್ರ ಆದೇಶದ ಮೇಲೆ ನಾವೆಲ್ಲ ಹೋಗಿ ಮಾತಾಡ್ಕೊಂಡು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಇವ್ರೆ ಯಾರು ತಪ್ಪು ಮಾಡೋದು ಮುಲಾಜ್ ಒಳಗಾಕ ಕೇಳಿ ನಿಮ್ಗೆ ಏನ್ ರಕ್ಷಣೆ ಅವ್ರ ಜವಾಬ್ದಾರಿ ಎಲ್ಲರದ್ದು ಇದೆ, ನಮ್ದು ಇದೆ.
ಯಾಕಮ್ಮ? ಮುಖ ತೋರಿಸ್ತಾರ ಹಂಗಿದ್ರೆ? ನಾವು ಹೋಗಿವಲ್ಲ ಅಲ್ಲ, ನಿಮ್ಮ ಪಕ್ಷದ ಮುಖಂಡ ಅದೇ, ಯಾರು ಅದೇ, ಇದ್ರು ಅದೇ. ಹೋಗುವಾರ? ನಮ್ಗೆ ಸಚಿವರು ಊರಾಗೆ ಬಂದು ಹೋಗ್ತಾರೆ ಇದ್ರು, ಅದಕ್ಕೆ ಈಗ ಎಲ್ಲ ಕೆಲಸ ನೀವು ಮಾಡ್ತೀರ, ಮಿನಿಸ್ಟ್ರಿ ಕೆಲಸ ನೀವು ಒಬ್ರು ಮಾತಾಡೋಣ. ಒಬ್ರು ಕೇಳ್ರಿ. ಮತ್ತೆ ಮಿನಿಸ್ಟ್ರಿ ಕೆಲಸ ನೀವೇ ಮಾಡ್ಬಿಡಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮಿನಿಸ್ಟ್ರಿ ದಾಳಿ ಹಾಕೋ- ಬೇರೆ, ಪ್ರಧಾನ ಕಾರ್ಯದರ್ಶಿ ಬೇರೆ. ಮಿನಿಸ್ಟ್ರಿ ಕೆಲಸ ಮಿನಿಸ್ಟರ್ ಮಾಡ್ಲೇಬೇಕು. ಮಾಡ್ತಾರೆ. ಪ್ರಧಾನ ಕಾರ್ಯದರ್ಶಿ ಹೌದು. ಕೆಲಸ ನೀವು ಮಾಡ್ಲೇಬೇಕಾಯ್ತು. ಹೌದು. ಯಾರೇ ಬಂದ್ರು ಕೂಡ ಮಿನಿಸ್ಟರ್ ಬಂದ್ರ ಅಂತ ಕೇಳ್ತಾರೆ, ಹೌದು. ಶೆಟ್ರು ಬಂದ್ರ ಅಂತ ಯಾರು ಕೇಳಲ್ಲ. ಆಯ್ತು. ಸೊ ಅಂತ ಸಿಚುವೇಶನ್ ಅಲ್ಲಿ ಅವ್ರು ಯಾಕೆ ಬರ್ಲಿಲ್ಲ ಅನ್ನೋದು, ಎಲ್ಲ ಕಡೆ ಹೋಗ್ತಾರೆ. ಸಂಸದರು ಯಾಕೆ ಬರ್ಲಿಲ್ಲ, ಎಲ್ಲ ಶಾಸಕರು ಯಾಕೆ ಬರ್ಲಿಲ್ಲ, ಎಲ್ಲ time ಯಾಕಂದ್ರೆ ಅದು ಯಾರ ಪರವಾಗಿ ತಿಳಿಯಾರ್ದಲ್ಲಿ ಹೋಗ್ತಾರೆ, ಬೆಂಕಿ ಹಚ್ಚಕ್ಕಾಗಲ್ಲ. ಬೇರೆ ರಂಗೇನ ಬೆಂಕಿ ಹಚ್ಚಕ್ ತಕ್ಷಣ ಹೋಗಿ ಬಂದ್ ನಿಮಗೆ ಹೇಳಿ ಬೆಂಕಿ ಹಚ್ಚ ಕೆಲಸ ಮಾಡಲ್ಲ. ಎಲ್ಲ ಆರಿಸಿ ತಣ್ಣಗಾದ್ಮೇಲೆ ಹೋಗಿ ಮಾತಾಡಿ ಸಮಾಧಾನ ಹೇಳಿ ಬರ್ತಾರೆ. ಮತ್ ಇವ್ರು ಹೋಗೋದು ಅವ್ರೋಗಿ ಮಾತಾಡೋದು ಬೆಂಕಿ ಹಚ್ಚ ಕೆಲಸಗಳು ಆಗಬಾರ್ದು. ಒಬ್ರಿಂದ ಒಬ್ರಿಗೆ ಸಮಾಧಾನ ಹೇಳಿ ನಾವೆಲ್ಲ ಬಂದಿವಿ. ಸಮಾಧಾನ ಆದ್ಮೇಲೆ ಎಲ್ಲ ಕಡೆ ಹೋಗ್ತಾರೆ. ನನಗಾಗಿಲ್ಲ ಅಂತ ನೀವು ಬಂತಲ್ಲ? ಈಗ ನನಗಾಗಿಲ್ಲ. ಕಣ್ಣು ಮಾಡಿದ್ದಾರೆ ಮಿನಿಸ್ಟ್ರೇ. ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರೆ ಬೆಂಕಿ ಹಚ್ಚೋ ಕೆಲಸ ಹೆಂಗಾಗುತ್ತೆ? ಕೆಲವ್ರು ಮಾಡ್ತಾರಲ್ಲ. ಮೊನ್ನೆ ಅವರು ಬಿಜೆಪಿ ಏನ್ ಮಾಡಿದ್ದು? ಅಲ್ಲ ನಿಮ್ ಹೊರ ಬಂದು ಮಾತಾಡಿ ಬೆಂಕಿ ಹಚ್ಚಿ ನಿಮ್ ಸಚಿವರು ಹೋಗ್ತಾರೆ. ಅವ್ರು ಹೋಗ್ತಾರೆ. ನಿಮ್ ಸಚಿವರು ಭೇಟಿ ಕೊಟ್ಟು ಸಾಂತ್ವನ ಹೋಗ್ತಾರೆ. ಅವ್ರು ಬೆಂಕಿ ಅದು ಹಚ್ಚಿ- ಯಾವಾಗ ಅಂತ ಅವ್ರು ಹೋಗ್ತಾರೆ. ಅವ್ರು ಹೋಗ್ತಾರೆ. ಅಲ್ಲ ಯಾವಾಗ ಹೋಗ್ತಾರೆ. ಅವ್ರ ಟೈಮ್ ಕೇಳಿ ಅವ್ರು ಹೋಗ್ತಾರೆ. ಅವ್ರು ಹೋಗ್ತಾರೆ. ನೆಕ್ಸ್ಟ್ ಗಣಪತಿಗೆ ಯಾವಾಗ ಹೋಗ್ತಾರೆ ಟೈಮ್ ಹೋಗ್ತಾರೆ. ಈಗಲೇ ಹೋಗ್ಬೇಕು, ಅವಾಗಲೇ ಹೋಗ್ಬೇಕು ಅಂತ ನೀವು ಹೇಳಂಗಿಲ್ಲ, ನಾವು ಹೇಳಂಗಿಲ್ಲ. ಅವರು ಎಸ್ ಪಿಗೆ ಡಿ ಸಿಗೆ ದಾವಣಗೆರೆಗೆ ಸುವ್ಯವಸ್ಥೆ ಕಾನೂನು ಕಾಪಾಡ್ಬೇಕು ಅದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅಲ್ಲ ಆಗುತ್ತೆ. ಸರ್ ಈಗ ಅಲ್ಲಿ ಮೊನ್ನೆ ಭೇಟಿ ಕೊಟ್ಟಿದ್ರಲ್ಲ ಕಾಂಗ್ರೆಸ್ಗೆ, ಆ ಫ್ಲೆಕ್ಸ್ ಅನುಮತಿ ಪಡೆದೇ ಹಾಕಿದ್ದಾರೆ ಸರ್. ಅದು ಎಸ್ ಪಿ ಕೇಳೋಕೆ ಐಡಿಯಾ ಇದೆ. ಅದು ಭೇಟಿ ಮಾಹಿತಿ ತಗೊಂಡಿರ್ತೀರಲ್ಲ ಸರ್? ತಗೊಂಡ್ವಿ. ಯಾರು ಸರಿ ಯಾರು ತಪ್ಪು ಅಂತ ಅಲ್ಲ, ಯಾರು ತಪ್ಪು ಮಾಡಿದ್ರು ಹೇಳ್ಬಿಟ್ವಿ. ಯಾರು ತಪ್ಪು ಮಾಡಿದ್ರು ಫ್ಲಕ್ಸ್ ಹಾಕಿರೋ ಹಾಕ್ದಿರೋ ಒಬ್ರು ತೆಗ್ದಿರೋ ಗಲಾಟೆ ಎಬ್ಸೋರು ಕಿತ್ತಿದಾರೋ ಯಾರು ತಪ್ಪು ಮಾಡಿದ್ರೆ ಆಕ್ಷನ್ ತಗೊಂಡ್ರೆ ಕೇಳ್ಬೋದು. ಇದೆ ಸತ್ಯ ಗೊತ್ತಾಗ್ತದೆ. ಸತ್ಯ ಹೊರ ಬರ್ಬೇಕಲ್ಲ. ಬರ್ದಂಗ ನಾನೇ ಎನ್ಕ್ವೈರಿ ಆಗ್ತಾ ಇದ್ದಿಲ್ಲ. ಅಲ್ಲ ಕೇಳಿದ್ರಲ್ಲ ಸರ್, ಈಗ ಯಾರು ಪರ್ಮಿಷನ್ ತಗೊಂಡು ಹಾಕಿದ್ರಾ ಹಾಕಿಲ್ಲ ಅನ್ನೋದು ಅದೇ ಎನ್ಕ್ವೈರಿ ನಡೀತದೆ. ಬೇಸಿಕ್ ಆಗಿರೋ ಮಾಹಿತಿ ತಗೊಂಡಿಲ್ಲ ತಗೊಂಡಿಲ್ಲ ಅಂತ ತಗೊಂಡ್ವಿ. ನೀವು- ನಾವೀಗ ಡಿಸಿಷನ್ ತಗೊಳಕ್ ನಾವು ಪೊಲೀಸ್ ಅಲ್ಲ, ಡಿ ಸಿ ಅಲ್ಲ. ಅವ್ರ ಮಾಹಿತಿ ತಗೊಂಡು ಏನ್ ಆಕ್ಷನ್ ತಗೋಬೇಕು ಕಾನೂನು ತಗೊಂಡು